ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಸ್ನೇಹಿತರೆ, ಇವತ್ತಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳೋದು ತುಂಬ ಅತಿ ಮುಖ್ಯವಾದ ವಿಷಯ. ಅದರ ಜೊತೆಯಲ್ಲಿ ವಯಸ್ಸಾಗಿರೋ ಅಪ್ಪ ಅಮ್ಮ ಇದ್ದರೆ ಅವರು ಈಗಿನ ತಾಪಮಾನಕ್ಕೆ, ಈಗಿನ ತುಂಬ ಹೆಚ್ಚು ಬಿಸಿಲಿಗೆ ಮನೆಯಲ್ಲಿರೋಕ್ಕೂ ತುಂಬ ನರಕ ಅನುಭವಿಸ್ತಾ ಇದ್ದಾರೆ. ಸ್ನೇಹಿತರೆ, ಕೆಲವೊಂದು ಉದಾಹರಣೆಗಳು ನೋಡಿ ನಾನು ಸುದ್ದಿ ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ, ಅಪ್ಪ ಅಮ್ಮನಿಗೆ ನಾವು ಪ್ರೀತಿಯಿಂದ ಚೆನ್ನಾಗಿ ನೋಡಿಕೊಂಡ್ರೆ ನಮಗೆ ಒಳ್ಳೆಯದಾಗೋದು. ಅವ್ರು ನಾವು ಹುಟ್ಟಾಗ ಚಿಕ್ಕ ಮಗು ಇದ್ದಾಗ ನಾವು ಎಷ್ಟು ಕಷ್ಟ ಕೊಟ್ಟಿರ್ತೀವಿ ಅವ್ರಿಗೆ. ಊಟ ಮಾಡೋಕ್ಕಾಗ್ಬೋದು, ಅವ್ರು ಚೆನ್ನಾಗಿ ನಿದ್ದೆಯಲ್ಲಿ ನಾವು ತುಂಬ ಅವ್ರು ನಿದ್ದೆಯಲ್ಲಿದ್ದಾಗ ಅಳೋದು, ಅವ್ರು ಡಿಸ್ಟರ್ಬ್ ಮಾಡೋದು, ಅವರು ಆ ನಿದ್ದೆ ಕೆಡಿಸ್ಕೊಂಡು ನಮಗೆ ಜೋಪಾನವಾಗಿ ಮತ್ತೆ ಮಲಗ್ತಾರೆ. ಎದ್ದೇದ್ದು ನೋಡ್ತಿರ್ತಾರೆ ಮಗು ಏನೋ ಎಚ್ಚರಿಕವಾಗಿದೆಯಾ, ಮಲಗಿದೆಯಾ ಅಂತ. ಎಷ್ಟು ಕೇರ್ ತೊಗೊತಾರೆ ಗೊತ್ತಾ ಅವರು, ತುಂಬಾ ಕೇರ್ ತೊಗೊತಾರೆ. ಆ ಕೇರ್ ನಾವು ಸಂಪಾದನೆ ಮಾಡೋ ಸಮಯದಲ್ಲಿ ಅಪ್ಪ ಅಮ್ಮನಿಗೆ ನಾವು ತೊಗೊಳ್ಳಿಲ್ಲ ಅಂದರೆ ನಮ್ಮ ಜೀವನನೇ ವೇಸ್ಟು. ನಾವು ಎಷ್ಟು ಪೂಜೆಗಳು ಮಾಡಿದ್ರೂ ವೇಸ್ಟು, ನಾವೆಷ್ಟು ದೇವರ ದರ್ಶನ ಮಾಡಿದ್ರೂ ವೇಸ್ಟು. ಸ್ನೇಹಿತರೆ, ಮೊದಲನೇ ದೇವರೇ ಅಪ್ಪ ಅಮ್ಮ, ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ತಂದೆ ತಾಯಿ ಇದ್ದವರು ಯಾರು ಚೆನ್ನಾಗಿ ತಂದೆ ತಾಯಿ ನೋಡ್ಕೊತಿರ್ತಾರೋ ದೇವರು ತುಂಬ ಶ್ರೀಮಂತರಾಗಿ ಮಾಡ್ತಾರೆ. ಅವ್ರಿಗೆ ಯಾವುದೇ ರೀತಿಯ ಕಷ್ಟಗಳು ಬರೋಲ್ಲ ಅವ್ರಿಗೆ, ಅರ್ಥ ಮಾಡ್ಕೊಳ್ಳಿ. ದಯಮಾಡಿ ನಿಮಗೆ ಅಪ್ಪ ಅಮ್ಮ ನೀವು ಚಿಕ್ಕವರಿದ್ದಾಗ ಯಾವ ರೀತಿ ಕೇರ್ ತೊಗೊಳ್ತಾರೋ, ಊಟ ಮಾಡ್ಸೋಕ್ಕಾಗ್ಬೋದು, ಮಲಗ್ಸೋಕ್ಕಾಗ್ಬೋದು, ಒಂದು ಚಿಕ್ಕ ಗಾಯ ಆದರೆ ಅವ್ರ ಪ್ರಾಣ ಹೋದಂಗೆ ಆಗ್ತಾ ಇರುತ್ತೆ. ಆ ಕೇರ್ ಇವತ್ತು ಅಪ್ಪ ಅಮ್ಮನ ಆದಾಗ ನಾವು ನೋಡಿಕೊಂಡ್ರೆ ಮಾತ್ರ ಅದಕ್ಕೆ ನಾವು ಬ್ಯಾಲೆನ್ಸ್ ಆಗಿ ನಮ್ಮ ಕರ್ತವ್ಯ ಸಂಪೂರ್ಣ ಆಗುತ್ತೆ. ಸ್ನೇಹಿತರೆ, ಮೊದಲನೇ ದೇವರೇ ಅಪ್ಪ ಅಮ್ಮ. ನೀವು ಅಪ್ಪ ಅಮ್ಮನ ಮನಸ್ಸಿಗೆ ಗೆದ್ಕೊಳ್ಳಿಲ್ಲ, ಅಪ್ಪ ಅಮ್ಮನಿಗೆ ನಿರ್ಲಕ್ಷ್ಯ ಮಾಡಿ ನೀವು ಎಷ್ಟು ದರ್ಶನಗಳು ಮಾಡಿದ್ರು, ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ರೂ ನಿಮಗೆ ಒಳ್ಳೆಯದಾಗೋ ಸಾಧ್ಯನೇ ಇಲ್ಲ. ಇದು ಒಂದು ಗೆರೆ ಆಗ್ದಂಗೆ ಬರ್ಕೊಳ್ಳಿ. 2+2 4 ಯಾವ ರೀತಿ ನಿಜಾನೋ ಸತ್ಯಾಂಶನೋ ಇದು ಕೂಡ ಅದಷ್ಟೇ ಸತ್ಯಾಂಶ. ಸ್ನೇಹಿತರೆ, ಹಾಗಾಗಿ ಈ ಸುದ್ದಿ ಮಾಡೋದು ವಿಷಯ ಅಷ್ಟೇ. ತುಂಬ ಉಷ್ಣಾಂಶ ಜಾಸ್ತಿ ಇದೆ. ನಾನು ಯಾಕೆಂದರೆ ಪ್ರಕೃತಿಯ ವಿಕೋಪಗಳು, ಪ್ರಕೃತಿಯಲ್ಲಿ ತುಂಬ ಮರಗಳ ಸಮಸ್ಯೆ ಇರೋದ್ರಿಂದ ಹೀಟ್ ಜಾಸ್ತಿ ಇದೆ. ಇವತ್ತು ಮನೆಯಲ್ಲಿದ್ದರೂ ಕೂಡ ಇರೋಕ್ಕಾಗಲ್ಲ. ಅವರು ತುಂಬ ಓದಾಡ್ತಿರ್ತಾರೆ. ಫ್ಯಾನ್ಗಳಿಗೆ ತುಂಬ ಶೆಕೆ ಅಂತ ಹೇಳಿ ಇರ್ತಾ ಮಾಡ್ತಾರೆ. ಜಸ್ಟ್ ಒಂದು ಚಿಕ್ಕ ಮಾಹಿತಿ ಕೊಡ್ತೀನಿ, ಏನಿಲ್ಲ. ಜಸ್ಟ್ ನೀವು ಒಂದು 3,500 ಆ ರೇಂಜಲ್ಲಿ ಒಂದು ಕೂಲರ್ ತೊಗೊಳ್ಳಿ. ಒಂದು ಕೂಲರ್ ತೊಗೊಂಡು ಅದರಲ್ಲಿ ಒಳ್ಳೆ ನೀರು, ತಣ್ಣಗಿರುವಂಥ ನೀರು ಹಾಕಿ ಆ ಕೂಲರನ್ನು ನೀವು ಕಿಟಕಿ ಹತ್ತಿರ ಆಗಲಿ ಇಲ್ಲ ಬಾಗಿಲ ಹತ್ರ ಆದರೂ ಇಟ್ಟು ಆನ್ ಮಾಡಿ. ನಿಮ್ಮ ಅಪ್ಪ ಅಮ್ಮನ ಕೊಠಡಿ ಎಲ್ಲಿರುತ್ತೋ ಆ ಕೊಠಡಿಯಲ್ಲೇ ಇಡಿ. ಕಿಟಕಿ ಇರೋ ಜಾಗದಲ್ಲಿ ಎಷ್ಟೋ ಖರ್ಚು ಮಾಡ್ತೀರಾ ಅಲ್ವಾ? ಈ ಸಮಯದಲ್ಲಿ ಒಂದು ಕೂಲರ್ ಪರ್ಚೇಸ್ ಮಾಡಿ. 3,500 4,000 ಅಷ್ಟೇ ಅಂದ್ಕೊಳ್ಳಿ. ಚಿಕ್ಕದು ಸಾಕು. ಅಷ್ಟು ಒಂದು ನೀರು ಹಾಕಿ ಅವ್ರು ಚೆನ್ನಾಗಿ ನೋಡ್ಕೊಳ್ಳಿ. ಈ ಕೂಲರಿಂದ, ಯಾಕೆಂದರೆ ಕೆಲವರು ಎ ಸಿಯಲ್ಲೇ ತಣ್ಣಗಿರುತ್ತೆ. ಎ ಸಿ ಫಿಟ್ ಮಾಡಬೇಕಾದ್ರೆ 28-30 ಸಾವಿರ ಆಗುತ್ತೆ. ಒಂದು ಸಿಂಗಲ್ ಬೆಡ್ರೂಮ್ಗೆ ಅಷ್ಟು ಬೇಡ, ಮೇಂಟೆನೆನ್ಸ್ ಮಾಡೋಕ್ಕೆ ಆಗಲ್ಲ ಅನ್ನೋ ರೀತಿ ಇರೋರು ಒಂದು 3,500-4,000 ಖರ್ಚು ಮಾಡಿ ನಿಮ್ಮ ಅಪ್ಪ ಅಮ್ಮನಿಗೆ ಅವ್ರಿಗೆ ಆದಂತಹ ಕೊಠಡಿ ಇದ್ದರೆ, ಇಲ್ಲ ನೀವು ಅವ್ರ ಜೊತೆ ಒಂದೇ ಕಡೆ ಮಲಗೋರು ಅವರಿದ್ದರೆ ಒಂದು ಕೂಲರ್ ಪರ್ಚೇಸ್ ಮಾಡಿ. ಈ ಕೂಲರ್ ಇರೋದ್ರಿಂದ ಆಚೆಯ ತಾಪಮಾನ ಕಾಣಿಸೋದೇ ಇಲ್ಲ. ನೀರು ಹಾಕ್ತಾ ಇರ್ತೀರಲ್ವ, ನೀರು ಹಾಕಿ, ತಣ್ಣಗಿರೋ ನೀರು, ಇಲ್ಲ ಮನೆಯಲ್ಲಿ ಫ್ರಿಡ್ಜ್ ಇದ್ದರೆ ಆ ಸ್ಲೂಪ್ಸ್ ಕೂಡ ಅದರಲ್ಲಿ ಹಾಕ್ಬೋದು. ನೀರು ಹಾಕೋ ಜಾಗದಲ್ಲಿ ತುಂಬ ತಂಪಾದ ಗಾಳಿ ಬರುತ್ತೆ, ಒಳ್ಳೆ ನಿದ್ರೆ ಬರುತ್ತೆ. ಆಚೆಯ ತಾಪಮಾನ ಕಾಣಿಸೋದೇ ಇಲ್ಲ. ಸುಮ್ಮನೆ ಫ್ಯಾನ್ ಗಾಳಿಗಿದ್ರೆ ಅವರು ಇರೋಕ್ಕಾಗ್ತಿಲ್ಲಪ್ಪ, ತುಂಬ ಶೆಕೆ ಅಂತ ಹೇಳ್ಕೊಂಡು ತುಂಬ ನರಕ ಅನುಭವಿಸ್ತಾ ಇರ್ತಾರೆ. ಅದ್ರ ಜೊತೆಯಲ್ಲಿ ಚಿಕ್ಕ ಮಕ್ಕಳಿದ್ರು ಎಷ್ಟೊತ್ತೊಂದು ತುಂಬ ಹೊತ್ತು ಫ್ಯಾನ್ ಆಗಿದ್ರು ಫ್ಯಾನ್ಗಳಿಗೆ ತುಂಬ ಒದ್ದಾಡ್ತಾ ಇರ್ತವೆ, ಶೆಕೆ ಜಾಸ್ತಿ ಆಗಿಬಿಡ್ತು. ಹಾಗಾಗಿ ಕೂಲರ್ ಬಳಸೋದು ರೂಢಿ ಮಾಡ್ಕೊಳ್ಳಿ. ಕೂಲರ್ ಒಂದು 4,000 ರೂಪಾಯಿ, 3,500-4,000 ಒಂದು ಬಜಾಜ್ ಕೆನ್ಸ್ಟಾರ್ ಅಂತ ಬ್ರ್ಯಾಂಡೆಡ್ ಬರ್ತವೆ, ತೊಗೊಂಡು ಒಂದು ನೀರು ಹಾಕೋದಿರುತ್ತೆ. ಅದರಲ್ಲಿ ನೀರು ಹಾಕೋದು ಆನ್ ಮಾಡೋದ್ರಿಂದ ತಂಪಾದ ಗಾಳಿ, ಚಿಲ್ ಅಂತ ಒಂದು ನೀಟಾಗಿ ಮಳೆ ಬರೋ ಥರ ಗಾಳಿ, ತುಂಬ ತಂಪಾದ ಗಾಳಿ ಬರುತ್ತೆ. ಆಚೆ ತಾಪಮಾನ ಕಾಣಿಸೋದಿಲ್ಲ ನಿಮಗೆ. ಅಪ್ಪ ಅಮ್ಮನಿಗೋಸ್ಕರ, ನಿಮಗೋಸ್ಕರ ಅಟ್ಲೀಸ್ಟ್ ದುಡ್ಡು ಚೆನ್ನಾಗಿ ನೀವು ಒಂದು ತೊಗೊಳ್ಳಿ. ನಿಮ್ಮ ಗಂಡ ಹೆಂಡತಿ ನೀವು ಒಂದು ನಿಮ್ಮ ಮಕ್ಕಳಿಗೆ ನಿಮಗೂ ಒಂದು ಕೂಲರ್ ತೊಗೊಳ್ಳಿ. ಅಪ್ಪ ಅಮ್ಮನಿಗೋಸ್ಕರ ಹೋದರೂ ಒಂದು ಕೂಲರ್ ತೊಗೊಳ್ಳಿ. ಒಂದು ಆಚೆಯ ತಾಪಮಾನ ಅವ್ರಿಗೆ ಗೊತ್ತಾಗಬಾರ್ದು. ಸಂತೋಷವಾಗಿ ಕಲಿಬೇಕಾದ್ರೆ ಜೀವನವನ್ನು ಈ ಸಮಯದಲ್ಲಿ ತುಂಬ ತಾಪಮಾನ ಇದೆ. ಆಚೆ ಹೋದರೆ ತುಂಬ ಬಿಸಿಲು, ಒಳಗಡೆ ಮನೆಗಳಲ್ಲಿ ಇರೋಕ್ಕೂ ಆಗಲ್ಲ. ಯಾಕೆಂದರೆ ಮನೆ ಮುಂದೆ ಮರಗಳಿರಲ್ಲ. ಮರಗಳು ಬೆಳೆಸಿ ಅಂತ ಹೇಳ್ತಾನೆ ಇದ್ದೀನಿ ಎಲ್ಲ ವೀಡಿಯೋಗಳಲ್ಲಿ. ಮರಗಳನ್ನು ನೆಟ್ಟಿರಿ, ನೀವು ಬಳಸುವಂಥ ನೀರನ್ನು ಆ ಕಡೆ ಹೋಗೋ ರೀತಿಯಲ್ಲಿ ಮಾಡಿ ಅಂತ ಹೇಳ್ತಾ, ನೀವು ತಕ್ಷಣ ನಾಳೆನೇ ಒಂದು ಕೂಲರ್ ಪರ್ಚೇಸ್ ಮಾಡಿ. 3,500-4,000 ಜಾಸ್ತಿ ಏನು 10,000-20,000 ಇಲ್ಲ, 3,500-4,000 ಅಷ್ಟೇ. ನೀರು ಹಾಕೋದು, ಆನ್ ಮಾಡೋದು. ಫ್ಯಾನ್ ಕರೆಂಟ್ ಎಷ್ಟು ಬರುತ್ತೋ ಅಷ್ಟೇ ಬರುತ್ತೆ. ಅದರಲ್ಲಿ ಕೂಡ ನಿಮಗೇನಾದರೂ
ಇದು ಇದ್ದರೆ ಏನು ಫ್ರಿಡ್ಜ್ ಇದ್ದರೆ ಐಸ್ ಕ್ಯೂಬ್ಸ್ ಕೂಡ ಅದರಲ್ಲಿ ಹಾಕ್ಬೋದು, ಇನ್ನೂ ಚೆನ್ನಾಗಿ ತಂಪಾದ ಗಾಳಿ ಬರುತ್ತೆ. ಆ ಕೂಲರ್ ಎಲ್ಲಿ ಇಡಬೇಕಾದ್ರೆ ಒಂದು ವಿಂಡೋಸ್ ಕಡೆ, ಕಿಟಕಿ ಕಡೆ ಆಗ್ಬೋದು, ಬಾಗಿಲು ಕಡೆ ಆದರೂ ಇದ್ದರೆ ತುಂಬ ಚೆನ್ನಾಗಂತ ಗಾಳಿ ಬರುತ್ತೆ. ಇಲ್ಲಾಂದರೂ ಎಲ್ಲಾದರೂ ಇಡಿ, ಆನ್ ಮಾಡಿದ್ರೆ ರಾತ್ರಿ ಎಲ್ಲ ಒಂದು ನೀವು ತಂಪಾದ ಗಾಳಿ ಆನ್ ಮಾಡಿದ್ರೆ ಸಾಕು, ಒಂದು 10 ನಿಮಿಷದಲ್ಲಿ ನಿಮ್ಮ ಕೊಠಡಿ ಎಲ್ಲ ತಣ್ಣಗೆ ಮಾಡಿಬಿಡುತ್ತೆ. ಆ ಸೌಂಡಿಗೆ, ಆ ಗಾಳಿಗೆ ಒಳ್ಳೆ ನಿದ್ರೆ ಬರುತ್ತೆ. ನಿಮ್ಮ ಅಪ್ಪ ಅಮ್ಮನಿಗೆ ಬೇಸಿಗೆ ಕಾಲ ಇದ್ದಂಗೆ ಇರಲ್ಲ. ಕೂಲರ್ ಜೊತೆ ಯಾರು ಇಡ್ತಿರೋ, ಕೂಲರ್ ಬಳಸ್ತಾ ಇರ್ತಿರೋ ಅವ್ರಿಗೆ ಆಚೆ ಆ ತಾಪಮಾನಕ್ಕೆ ಗೊತ್ತಾಗೋದಿಲ್ಲ. ನೀರಿಂದ ತಂಪಾದ ಗಾಳಿಗೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ತಕ್ಷಣ ನಿಮ್ಮ ಅಪ್ಪ ಅಮ್ಮನಿಗೆ ನಿಮ್ಮ ಮಗು ಥರ ಟ್ರೀಟ್ ಮಾಡಿ, ಮಗು ಥರ ನೋಡ್ಕೊಳ್ಳಿ. ಅವರೇ ನಿಮ್ಮ ಮೊದಲನೇ ದೇವರು. ಅಪ್ಪ ಅಮ್ಮನ ಮುಖದಲ್ಲೇ ದೇವ್ರು ಕಾಣಿಸ್ತಾ ಇರ್ತಾರೆ ರೀ. ಅಪ್ಪ ಅಮ್ಮನ ಟಾರ್ಚರ್ ಕೊಡೋದು, ಅಪ್ಪ ಅಮ್ಮನಿಗೆ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳೋದು. ಅವ್ರು ಏನಾದರೂ ಹೋಗುವಾಗ ನೀವು ಕೆಲಸಕ್ಕೆ ಕೇಳ್ತಾರೆ, ಏನೋ ಒಂದು ಕೇಳಕ್ಕೆ ಬರ್ತಾರೆ, ಏನಮ್ಮ ಅಂತವ್ರಿಗೆ ಒಂಥರ ರಗಳೆ ಮಾಡೋ ರೀತಿ ಮಾತಾಡೋದೆಲ್ಲ ಮಾಡಿಬಿಡಿ ಪ್ಲೀಸ್. ಅವ್ರ ಮನಸ್ಸು ವಯಸ್ಸಾಗ್ತಾ ಅವರ ಮನಸ್ಸು ಹೆಂಗೆ ಚಿಕ್ಕ ಮಗು ಥರ ಆಗ್ತಾ ಇರುತ್ತೆ, ಚಿಕ್ಕ ಮಗು ಥರ ಯೋಚನೆ ಮಾಡ್ತಾರೆ. ಸರಿಯಾಗಿ ನಡೆಯೋಕ್ಕಾಗಲ್ಲ, ಸರಿಯಾಗಿ ನಿಂತ್ಕೊಳ್ಳೋಕ್ಕಾಗಲ್ಲ. ಅಂಥ ಸಮಯದಲ್ಲಿ ಅವ್ರಿಗೆ ಒಂದು ಬಲ, ನಿಮ್ಮ ಒಂದು ಸಪೋರ್ಟ್ ಬೇಕು ಅವ್ರಿಗೆ. ಹಾಗಾಗಿ ನಿರ್ಲಕ್ಷ್ಯ ಬೇಡ. ಅಪ್ಪ ಅಮ್ಮನ ಜೊತೆ ದಯಮಾಡಿ ಒಂದು ಕೂಲರ್ ಪರ್ಚೇಸ್ ಮಾಡಿ, ಅಪ್ಪ ಅಮ್ಮನಿಗೋಸ್ಕರನೇ ಅಂತಾನೆ ನೀವು ಮಾಡಿ. ನೀವು ಹಣ ಇದ್ದರೆ ನೀವೊಂದು ತೊಗೊಂಡು ನೀವೊಂದು ಬಳಸಿ. ಫ್ಯಾನ್ಗಿಂತ ಕೂಲರ್ ತುಂಬ ಬೆಸ್ಟ್, ತಣ್ಣಗಿರುತ್ತೆ. ಯಾಕಂದರೆ ಇದು ಮಾಹಿತಿ ಇಲ್ಲದೆ ಫ್ಯಾನನ್ನೇ ಬಳಸ್ತಿರ್ತೀರ. ಆ ಫ್ಯಾನ್ ಮೊದಲು ಬೆಳೆಸೋ ಕಾಲಗಳು ತುಂಬ 27 ಡಿಗ್ರಿ ಸೆಂಟಿಗ್ರೇಡಲ್ಲಿ ತಾಪಮಾನ ಇರೋದ್ರಿಂದ ಆ ಸಮಯದಲ್ಲಿ ಬಳಸಬೇಕು. ಇವತ್ತು 35-40 ದಾಟ್ತಾ ಇದೆ. ಹಾಗಾಗಿ ಕೂಲರ್ ಬಳಸಿ, ಅಪ್ಪ ಅಮ್ಮನಿಗೋಸ್ಕರ ಒಂದು, ನಿಮಗೋಸ್ಕರ ಒಂದು ಬಳಸಿ. ಬೇಸಿಗೆ ಕಾಲ ಇದ್ದಂಗೆ ಇರಲ್ಲ ಮನೆಯಲ್ಲಿ, ತಂಪಾದ ಗಾಳಿ, ಒಳ್ಳೆ ನಿದ್ರೆ ಬರುತ್ತೆ. ಚಿಕ್ಕ ಮಕ್ಕಳಿದ್ರು ಕೂಡ ಅಷ್ಟೇ, ಅವ್ರಿಗೂ ತುಂಬ ಯೂಸ್ ಆಗುತ್ತೆ. ಹಾಗಾಗಿ ಈ ಸುದ್ದಿಯನ್ನು ಇಷ್ಟ ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೂ, ನಿಮ್ಮ ಅಕ್ಕಂದಿರಿಗೂ, ನಿಮ್ಮ ಅಣ್ಣನ ತಮ್ಮದಿರಿಗೂ, ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪರಿಗೆಲ್ಲ ಶೇರ್ ಮಾಡಿ. ಅವರೊಂದು ಕೂಲರ್ ಪರ್ಚೇಸ್ ಮಾಡಲಿ. ಬೇಸಿಗೆಗಳನ್ನು ನಾವು ಮಳೆಗಾಲ ರೀತಿಯಲ್ಲಿ ನಾವು ಬದಲಾವಣೆ ಮಾಡ್ಕೋಬೇಕು ಮನೆಯಲ್ಲಿ ಅಂದರೆ ಒಂದು ಕೂಲರ್ ಪರ್ಚೇಸ್ ಮಾಡಿ. ಜಸ್ಟ್ ಒಂದು ಇನ್ಫಾರ್ಮೇಷನ್ಸ್ ನನ್ನ ಕಡೆಯಿಂದ. ಯಾಕಂದರೆ ನಾನು ಒಂದು ಮನೆಗೆ ಹೋಗಿದ್ದೆ, ಆ ಮನೆಯಲ್ಲಿ ನೋಡಿದ್ರೆ ಪಾಪ ಫ್ಯಾನಲ್ಲಿ, ಸಾರ್ ಎಷ್ಟೊತ್ತು ಫ್ಯಾನ್ ಹಾಕ್ಕೊಂಡೋಗಿ ಶರಕ್ಕೆ ಇರೋಕ್ಕಾಗಲ್ಲ ಸಾರ್, ನಿದ್ದೆ ಬರೋಲ್ಲ, ಒದ್ದಾಡ್ತೀನಿ, ನೈಟೆಲ್ಲ ಎದ್ದೇಳೋದು ಕೂತ್ಕೊಳ್ಳೋದು ಅಂತ ಹೇಳ್ತಾರೆ. ಆಚೆ ಹೋದರೂ ಶೆಕೆ, ಹೊರಗಡೆ ಶೆಕೆ. ಅವೆಲ್ಲ ನೋಡಿದ ತಕ್ಷಣ ನಮ್ಮ ಸ್ನೇಹಿತರಿಗೆ ಹೇಳಿದೆ. ಅವ್ನಿಗೆ ಹೇಳೋದು ಒಂದು ಯೂಟ್ಯೂಬಲ್ಲೇ ಚಾನಲಲ್ಲೇ ಹಾಕಿಬಿಟ್ರೆ ಅವ್ರ ಥರ ಯಾರ್ಯಾರು ತುಂಬ ಕ್ರಿಟಿಕಲಾಗಿ ಈ ಬೇಸಿಗೆಗಳನ್ನು ಜೀವನ ಮಾಡ್ತಾಯಿದ್ದೀರೋ ಕಷ್ಟಕರವಾಗಿ, ಅವರಿಗೆ ಒಂದು ಅನುಕೂಲ ಆಗಲಿ ಅಂತ ಇದು ಸುದ್ದಿ ಮಾಡಿರೋದು. ಈ ಸುದ್ದಿಯನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ, ಅವರು ಇದನ್ನು ಬಳಸ್ಕೊಳ್ಳೋ ರೀತಿಯಲ್ಲಿ ಮಾಡಲಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.